ಹಲೋ ಫ್ರೆಂಡ್ಸ್, ಭಾನುವಾರದ ಬ್ಲಾಗ್ ಇದಾಗಿರುತ್ತೆ. ನಾವು ಬೆಳಿಗ್ಗೆ ಎದ್ಬಿಟ್ರು ನಮ್ಮ ಗದ್ದೆ ಹತ್ರ ಬಂದೆ. ಮೊನ್ನೆ ಹೇಳ್ದಂಗೆ ಇಬ್ಬನಿ ಜಾಸ್ತಿ ಸುರಿತಾನೆ ಇತ್ತು. ಇವತ್ತು ಸ್ಪೆಷಲ್ ಆಗಿತ್ತು ನೋಡ್ರಿ, ಯಾವ ಥರ ಇದೆ ವ್ಯೂಸು ಅಂತ. ನೋಡೋಕ್ಕೆ ಕಣಿಸಲ್ದು. ಈ ಟೈಮ್ ಬಂದು ಟೈಮ್ 6:40 ಅಂದರೆ 6:40 ಅಷ್ಟೇ ಟೈಮು. ಯಾವ ರೀತಿ ಕಾಣ್ತೈತೆ ಅಂತ ನೋಡ್ರಿ. ಹಳ್ಳಿ ಅಂದರೆ ವೆದರ್ ಅಂದರೆ ಹಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊಗಸಾದ ಈ ದೃಶ್ಯವನ್ನು ನೋಡಿ ನನಗಂತೂ ತುಂಬ ಸಂತೋಷ ಆಯಿತು. ಅದನ್ನು ಮುಗಿಸ್ಕೊಂಡು ನಾನು ಒಂದು ಊಟ ಇತ್ತು ದೇವಸ್ಥಾನದಲ್ಲಿ, ವೀರಭದ್ರೇಶ್ವರ ಸ್ವಾಮಿ ಟೆಂಪಲಲ್ಲಿ. ಆ ಊಟಕ್ಕೆ ಬಂದ್ವಿ. ನಾನು ನಮ್ಮ ಫ್ರೆಂಡು ನಮ್ಮ ಸಿದ್ದಣ್ಣ ಅವರೆಲ್ಲ ಬಂದ್ವಿ. ಊಟ ಮಾತ್ರ ಸೂಪರಾಗಿತ್ತು ಕಣ್ರಿ. ಒಳ್ಳೆ ರೈಸ್ ಸಾಂಬಾರು ಕಾಂಬಿನೇಷನ್ ಸೂಪರಾಗಿ ಮಾಡಿದರು ಮಾತ್ರ. ಆ ಸ್ವಾಮಿ ನಮ್ಮ ಅಪ್ಪನ ಸನ್ನಿಧಿಲಿ ಸ್ವಲ್ಪ ಪ್ರಸಾದ ತಿಂದರು, ಮನಸ್ಸಿಗೆ ಎಷ್ಟೋ ಸಮಾಧಾನ. ಪುಣ್ಯ ಮಾಡಿರ್ಬೇಕು ಆ ಸನ್ನಿಧಿಲಿ ಕುಂತ್ಕೊಂಡು ಊಟ ಮಾಡೋಕ್ಕೆ. ನಮಗೆ ಆ ಭಾಗ್ಯ ಇವತ್ತು ದೊರೀತು. ನಮ್ಮ ಫ್ರೆಂಡೆಲ್ಲ ನಾವು ಊಟಕ್ಕೆ ಬಂದಿದ್ವಿ. ವಾರ್ಡ್ ತುಂಬ ಬಾರಿಸ್ತೀವಿ. ಅದನ್ನು ಮುಗಿಸ್ಕೊಂಡು ಎಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು, ಸರಿ ಬನ್ರಪ್ಪ ಊಟ ಮಾಡಲಿ, ಎಲ್ಲ ಪಾಪ ಮಾಡ್ತಾಯಿರಲಿ ಅಂದ್ಬಿಟ್ಟು ಎಲ್ಲ ಬಂದು ಊಟ ಮಾಡ್ಕೊ ಹೋಗ್ತಾಯಿದ್ರು. ಸರಿ ಮಾಡ್ರಪ್ಪ ನೀವು ಅಂದ್ಬಿಟ್ಟು ನಾನು ಸರಿ ಬನ್ನಿ ಅಂದ್ಬಿಟ್ಟು ಕೈಗಾಲಲ್ಲಿ ತೊಳ್ಬಿಟ್ಟು ವಾಶ್ ಮಾಡ್ಕೊಂಡು ಬರ್ತಾಯಿದ್ವಿ. ಇದು ನಮ್ಮ ಮಾರಮ್ಮನ ದೇವಸ್ಥಾನ ಟೆಂಪಲ್. ಅಲ್ಲಿ ನಮ್ಮ ಆತ್ಮೀಯ ಬಂಧುಗಳೆಲ್ಲ ನಿಂತಿದ್ರು. ಅಣ್ಣ ಬ್ಲಾಗ್ ಅಂತ ಇದ್ರು. ಆಯಿತು ಇರಪ್ಪ, ಬಂದೆ ಒಂದು 2 ನಿಮಿಷ, ನಿಮ್ಮನ್ನು 1-2 ವ್ಯೂಸ್ ಹಾಕ್ತೀನಿ ಬಾವಿಗೆ ಅಂದ್ಬಿಟ್ಟು ಮಾತಾಡಿಸ್ದೆ. ಒಂದು ಕ್ಲಿಪ್ ಎಲ್ಲ ನಮ್ಮ ಫ್ರೆಂಡ್ಸು ಮತ್ತು ಆತ್ಮೀಯ ಬಂಧುಗಳು ಇವ್ರು ಮಾತಾಡಿಸ್ತಾ ನನಗೆ ತುಂಬ ಖುಷಿಯಾಯಿತು. ಎಲ್ರದ್ದು ಊಟ ಆಗಿತ್ತು. ನಾವು ಲಾಸ್ಟ್ ಯೋಚನೆ ಮಾಡಬೇಡ, ಗಡ್ಡೆನ ಕೈದಾಗ್ಯಪ್ಪ ಅಂದ್ಬಿಟ್ಟು ಮಾತಾಡಿಸ್ಬಿಟ್ಟು ಇದಾಗಿರುತ್ತೆ ಇವತ್ತಿನ ಬ್ಲಾಗ್. ಹೆಚ್ಚಿನ ಮುಂದಿನ ವಿಡಿಯೋಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.